ಸಂವಿಧಾನಕ್ಕೆ ಪೂಜೆಯಲ್ಲ, ಗೌರವ ಸಿಗುವುದು ಅಗತ್ಯ. ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಭಾರತದ ನಾಗರಿಕರಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸುತ್ತಾ ದೃಢ ಮನಸ್ಸಿನಿಂದ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲ ನಾಗರಿಕರಿಗೆ ಈ ಕೆಳಗಿನ ಹಕ್ಕುಗಳನ್ನು ಖಾತರಿಪಡಿಸಲಾಗುತ್ತದೆ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ಮತ್ತು ಅದನ್ನು ಎಲ್ಲರಿಗೂ ಹಂಚುವುದು. ಇವುಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ ಮತ್ತು ದೇಶದ ಸಮಗ್ರತೆ ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಸೋದರತ್ವವನ್ನು ಪ್ರೋತ್ಸಾಹಿಸಲು ನಿಶ್ಚಯಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಈ 1949 ನವೆಂಬರ್ ತಿಂಗಳ 26ನೆಯ ದಿನದಂದು ನಾವಾಗಿ ನಾವೇ ಈ ಸಂವಿಧಾನವನ್ನು ಅಳವಡಿಸಿಕೊಂಡು ಜಾರಿಗೊಳಿಸಿ ನಾವಾಗಿಯೇ ವಿಧಿಸಿಕೊಳ್ಳುತ್ತೇವೆ. ಇದು ಭಾರತೀಯ ಸಂವಿಧಾನದ ಪ್ರಿಯಾಂಬಲ್ ಇಲ್ಲವೇ ಪೀಠಿಕೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಓದುವುದರ ಮೂಲಕ ನಮ್ಮ ಸಂವಿಧಾನದ ಮಹತ್ವವನ್ನು ಸಾರ್ವತ್ರಿಕಗೊಳಿಸುವ ಪ್ರಯತ್ನ ನಡೆದಿದೆ. ಈ ಪೀಠಿಕೆಯಲ್ಲಿನ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಎಂಬ ಶಬ್ದಗಳನ್ನು 1976ರಲ್ಲಿ ಇಂದಿರಾ ಗಾಂಧಿಯವರು ಸಂವಿಧಾನ ಪೀಠಿಕೆಗೆ ಸೇರಿಸಿದ್ದಾರೆ. ಸಂವಿಧಾನದಲ್ಲಿ ಅದನ್ನು ಅಗತ್ಯ ಬಿದ್ದಾಗ ತಿದ್ದಲು ಅವಕಾಶ ಮಾಡಿಕೊಡಲಾಗಿದೆ. ಇಂದಿರಾ ಗಾಂಧಿಯವರು ಸೇರಿಸಿದ ಶಬ್ದಗಳನ್ನು ಸಂವಿಧಾನಕ್ಕೆ ವಿಶಾಲಾರ್ಥವನ್ನು ನೀಡಿದರೆ, ಬಿಜೆಪಿಯ ಪೌರತ್ವ ಮೊದಲಾದ ತಿದ್ದುಪಡಿಗಳು ಸಂವಿಧಾನದ ಮೂಲ ತತ್ವಗಳಿಗೆ ಎಳ್ಳು ನೀರು ಬಿಡುವ ಮಾದರಿ ಇದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸಂವಿಧಾನದ ಬಗೆಗೆ ಇತ್ತೀಚೆಗೆ ತುಂಬಾ ಚರ್ಚೆಯಾಗುತ್ತಿದೆ, ಸಕಾರಾತ್ಮಕವಾಗಿ ಅಲ್ಲ, ನಕಾರಾತ್ಮಕವಾಗಿ. ಅದಕ್ಕೆ ಮುಖ್ಯ ಕಾರಣ ಸಂವಿಧಾನ ಎಂಬ ಶಬ್ದದ ಹೊರತಾಗಿ ಅದರಲ್ಲಿ ಏನಿದೆ, ಅದು ಹೇಗೆ ಜಾರಿಗೆ ಬಂತು ಎಂಬುದರ ಅರಿವು ಬಹುತೇಕರಿಗೆ ಇಲ್ಲದಿರುವುದು. 1946ರ ಡಿಸೆಂಬರ್ನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾವು 8 ಮುಖ್ಯ ಸೇರಿ ಒಟ್ಟು 22 ಸಮಿತಿಗಳನ್ನು ರಚಿಸಿತ್ತು. ಆ 8ರಲ್ಲಿ ಸಂವಿಧಾನ ಸಮಿತಿ ಕೂಡ ಒಂದಾಗಿದೆ. ಆದರೆ ಅದು ತನ್ನ ಕರ್ತವ್ಯ ನಿಭಾಯಿಸುವಲ್ಲಿ ವಿಫಲವಾಯಿತು. 1947ರ ಆಗಸ್ಟ್ನಲ್ಲಿ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಕರಡು ಸಮಿತಿ ರಚಿಸಲಾಯಿತು. ಮೊದಲ ಸಮಿತಿಯನ್ನು ಅನುಷ್ಠಾನ ಸಮಿತಿ ಎನ್ನಲಾಯಿತು. ಅಂಬೇಡ್ಕರ್ ಅಧ್ಯಕ್ಷತೆಯ ಸಮಿತಿಯನ್ನು ಮಹಾತ್ಮ ಗಾಂಧೀಜಿಯವರ ಸಲಹೆಯ ಮೇರೆಗೆ ಪ್ರಧಾನಿ ನೆಹರು ರಚಿಸಿದ್ದರು. ಮುಂದೆ ಪ್ರತಿಪಕ್ಷದಲ್ಲಿ ಇದ್ದ ಅಂಬೇಡ್ಕರ್ ರವರನ್ನು ಕಾನೂನು ಮಂತ್ರಿ ಮಾಡಿದ ಕಾಂಗ್ರೆಸ್ ಸರ್ಕಾರವು ಸಂವಿಧಾನ ಓದುವ ಮತ್ತು ಅಂಗೀಕಾರದ ಜವಾಬ್ದಾರಿಯನ್ನು ಸಹ ಅವರಿಗೆ ವಹಿಸಿತು. ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ ಆದ ಒಪ್ಪಂದದಂತೆ ದಲಿತರಿಗೆ ಮೀಸಲಾತಿ ನೀಡಲು ಸಾಧ್ಯವಾಯಿತಾದರೂ ಅತಿ ಹಿಂದುಳಿದ ಜಾತಿಗಳವರಿಗೆ ಮೀಸಲಾತಿ ನೀಡಲು ಸಾಧ್ಯವಾಗಲಿಲ್ಲ. ಮಹಿಳೆಯರಿಗೆ ಆಸ್ತಿ ಹಕ್ಕು ವಿಷಯದಲ್ಲೂ ಅಂಬೇಡ್ಕರ್ ನೀಡಿದ್ದನ್ನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಒಪ್ಪಲಿಲ್ಲ. ಇವುಗಳೆಲ್ಲ ಆಗದಿರಲು ಆಗ ಅದರಲ್ಲಿ ಮೇಲು ಜಾತಿಯ ಕರ್ಮಠರೇ ಹೆಚ್ಚು ತುಂಬಿದ್ದುದು ಮುಖ್ಯ ಕಾರಣವಾಗಿತ್ತು. ಇತ್ತೀಚೆಗೆ ಪ್ರಧಾನಿ ಮೋದಿಯವರು ರಾಜಸ್ಥಾನದಲ್ಲಿ ಚುನಾವಣಾ ಪ್ರಚಾರ ಮಾಡುತ್ತಾ ಭಾರತದ ಸಂವಿಧಾನ ನಮಗೆ ಪೂಜನೀಯ, ಅಂಬೇಡ್ಕರರೇ ಹುಟ್ಟಿ ಬಂದರು, ಅದನ್ನು ರದ್ದು ಮಾಡುವುದು ಸಾಧ್ಯವಿಲ್ಲ ಎಂದರು. ಮರುದಿನವೇ ಉತ್ತರ ಪ್ರದೇಶದ ಸಂಸದ ಲಲ್ಲೂ ಸಿಂಗ್ ಅವರು ನಮಗೆ ಸಂವಿಧಾನ ಬದಲಿಸಲು 2/3 ಬಹುಮತದ ಅಗತ್ಯವಿದೆ ಎಂದರು. ಇದು ಒಂದು ರೀತಿಯ ಕಣ್ಣ ಮುಚ್ಚಾಲೆ ಆಟದಂತಿದೆ. ಸಂವಿಧಾನವು ವಿವಾದವಾಗಬಾರದು, ಅದರ ತಿದ್ದುಪಡಿ ಮೂಲ ಆಶಯಕ್ಕೆ ವಿರುದ್ಧವಾಗಿರಬಾರದು. ಆದರೆ ಈಗ ಹಾಗೇ ಆಗುತ್ತದೆ ಎಂದರೆ ಇಲ್ಲ. ಕೆಲವರಂತೂ ಇಂದಿರಾ ಗಾಂಧಿಯವರು ಸೇರಿಸಿದ ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಪದಗಳನ್ನು ಮೊದಲು ತೆಗೆಯಲು ತುದಿಗಾಲಲ್ಲಿ ನಿಂತಿದ್ದಾರೆ. ಪೀಠಿಕೆಯನ್ನು ಸರಿಯಾಗಿ ನೋಡಿದರೆ ಭಾರತವು ಸಂವಿಧಾನದಂತೆ ನಡೆದಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತಲಿದೆ. ವಿಚಾರ, ಅಭಿವ್ಯಕ್ತಿ, ನಂಬಿಕೆ,
ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯ ಈಗ ಇದೆ ಎಂದು ನಿಮಗೆ ಅನಿಸುತ್ತದೆಯೇ? ಹಿಂದೂ, ಸನಾತನ ಎಂಬ ಶಬ್ದಗಳು ಈ ಮೇಲಿನ 5 ಶಬ್ದಗಳನ್ನು ತೊಡೆದು ಹಾಕುವ ಮಟ್ಟಿಗೆ ಹುಯಿಲುಗಳಾಗಿದೆ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಎಲ್ಲಿದೆ? ಈಗಲಂತೂ ಕೆಲವರೇ ಅತಿ ಸಿರಿವಂತರಾಗುತ್ತಿದ್ದಾರೆ. ಸಾಮಾಜಿಕವಾಗಿ ಅತಿ ಹಿಂದುಳಿದವರಿಗೆ ಉದ್ಯೋಗಾವಕಾಶದಿಂದ ಹಿಡಿದು ಅಧಿಕಾರ ಸ್ಥಾನಮಾನದವರೆಗೆ ಅವಕಾಶ ತುಸುವೇ ಸಿಗುತ್ತಿದೆ. ಅರ್ಧಕ್ಕರ್ಧ ಮತದಾರರು ಮಹಿಳೆಯರಾದರೂ ರಾಜಕೀಯವಾಗಿ ಮಹಿಳೆಯರಿಗೆ 15% ಮಾತ್ರ ಅವಕಾಶ ಸಿಗುತ್ತಿದೆ. ಇತರ ತುಳಿತಕ್ಕೊಳಗಾದವರ ಗತಿಯು ಅದೇ ಆಗಿದೆ. ಸ್ಥಾನಮಾನ, ಸಮಾನ ಅವಕಾಶ, ಸಹೋದರತ್ವ ಗುಡ್ಡ ಹತ್ತಿದೆ. ಸಂವಿಧಾನವನ್ನು ಪೂಜಿಸಬೇಕಾದ ಅಗತ್ಯವಿಲ್ಲ, ಅದನ್ನು ಗೌರವಿಸಬೇಕು. ಅದನ್ನು ಆಡಳಿತದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಅಂಬೇಡ್ಕರ್ ದಿನ, ಸಂವಿಧಾನ ದಿನ ಇವೆಲ್ಲ ಕಾಟಾಚಾರಕ್ಕೆ ನಡೆದರೆ ಏನೂ ಪ್ರಯೋಜನವಿಲ್ಲ. ಯಾವುದೇ ಬಗೆಯ ಗೌರವವಿದ್ದರೂ ಅದು ಹೃದಯದಿಂದ ಬರಬೇಕು. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.